ಆಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಸಹಜವಾಗಿ ಒಂದು ಧಾರ್ಮಿಕ ಭಾವನೆಗಳನ್ನ ಆಚರಣೆಗಳನ್ನು ವ್ಯಕ್ತಪಡಿಸೋದಕ್ಕೆ ಆಚರಣೆ ಮಾಡೋದಕ್ಕೆ ಪ್ರತಿಯೊಬ್ಬರೂ ಕೂಡ ಹಕ್ಕನ್ನು ನೀಡಿದೆ ಸಂವಿಧಾನದಲ್ಲಿ. ಅವರು ತನ್ನದೇ ಆದಂಥ ಶಾಂತಿಗಾಗಿ, ಮನಃಶಾಂತಿಗಾಗಿ, ತಮ್ಮ ಅಭಿವೃದ್ಧಿಗಾಗಿ ದೇವರ ಮೊರೆ ಹೋಗಿರ್ತಾರೆ. ಇದನ್ನ ಒಂದು ಟೀಕೆ ಮಾಡುವಂಥದ್ದು ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಪ್ರತ್ಯಂಗಿರ ಹೋಮ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅವರ ಶತ್ರುಗಳ ಸಂಹಾರಕ್ಕಾಗಿ ಅಂತ ಹೇಳ್ಬಿಟ್ಟು. ಸ್ವಾಮಿ, ಇದು ಈ ಮಾತಿನ ಅರ್ಥ, ಈ ಮಾತಿನ ಅನ್ವಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಅನ್ವಯಿಸಲ್ಲ. ಇದು ನಿಮ್ಮ ಕುಟುಂಬಕ್ಕೆ ಅನ್ವಯಿಸುತ್ತೆ. ಎಚ್ ಡಿ ಕುಮಾರಸ್ವಾಮಿ ಅವರೇ, ನೀವು ಮಾಟ ಮಂತ್ರ ವಾಮಾಚಾರಗಳು ಧಾರ್ಮಿಕ ಮೌಢ್ಯಗಳಲ್ಲಿ ನಂಬಿಕೆ ಹೊಂದಿರೋರು ನೀವು, ನಿಮ್ಮ ಕುಟುಂಬ ಸದಸ್ಯರು. ಹಿರಿಯ ನಾಯಕರಾದಂಥ ದೇವೇಗೌಡರವರು ತಮ್ಮ ರಾಜಕೀಯ ಬದ್ಧ ಕಡುವೈರಿಗಳನ್ನು ಮಟ್ಟ ಹಾಕಲಿಕ್ಕಾಗಿ ಪ್ರತಿ ವರ್ಷ ಪ್ರತಿ ಸಾರಿ ನಿರಂತರವಾಗಿ ಚುನಾವಣೆಗಳು ಬಂದಾಗ ಈ ಧಾರ್ಮಿಕ ಮೌಢ್ಯಗಳನ್ನ ಆಚರಣೆ ಮಾಡುವುದರಲ್ಲಿ ನಿಸ್ಸೀಮರು, ಎತ್ತಿದ ಕೈ, ಅದರಲ್ಲಿ ವಿಶೇಷ ತಜ್ಞರು ಅಂತ ನಾನು ಹೇಳ್ತೇನೆ. ವಾಮಾಚಾರಗಳನ್ನು ಮಾಡುವುದರಲ್ಲಿ ತಮ್ಮ ರಾಜಕೀಯ ಎದುರುಗಳನ್ನು ಮಟ್ಟ ಹಾಕೋದಕ್ಕೋಸ್ಕರ ವಾಮಾಚಾರಗಳ ಮೂಲಕ ಅವ್ರನ್ನ ಬಲಿ ಕೊಡುವಂಥದ್ದು, ರಾಜಕೀಯವಾಗಿ ಕುಗ್ಗಿಸುವಂಥದ್ದು, ರಾಜಕೀಯವಾಗಿ ಅವ್ರನ್ನ ಮಟ್ಟ ಹಾಕುವಂಥದ್ದು, ಅವರ ನೈತಿಕತೆಯನ್ನು ಕುಗ್ಗಿಸುವಂಥದ್ದು, ಅವರ ಆರೋಗ್ಯ ಮೇಲೆ ದುಷ್ಪರಿಣಾಮ ಬೀರುವಂಥ ಕೆಲಸಕ್ಕೆ, ಹೀನಾಯವಾದಂಥ ಕೆಲಸಕ್ಕೆ ಕೈ ಹಾಕುವುದರಲ್ಲಿ ನೀವು ಕುಮಾರಸ್ವಾಮಿ ಅವರೇ, ನಿಮ್ಮ ಕುಟುಂಬ ಸದಸ್ಯರಂತ ಎಚ್ ಡಿ ರೇವಣ್ಣರವರು ಹಾಗೂ ನಿಮ್ಮ ತಂದೆಯವರು ಅಂತ ನೆನಪಿಸೋದಕ್ಕೆ ನಾನು ಇಷ್ಟಪಡ್ತೇನೆ. ಡಿ ಕೆ ಶಿವಕುಮಾರ್ ಅವರು ಪಕ್ಷ ಸಂಘಟನೆಗಾಗಿ, ತನ್ನ ಕುಟುಂಬದ ಪ್ರತಿಯೊಬ್ಬರು ಕೂಡ ತನ್ನ ಕುಟುಂಬದ ಏಳಿಗೆಗಾಗಿ ದೇವರ ಮೊರೆ ಹೋಗಿ ದೇವರಲ್ಲಿ ಆಶೀರ್ವಾದವನ್ನು ಬೇಡುವಂಥದ್ದು, ನಾವು ಕೈಗೊಳ್ಳುವಂಥ ಯಾವುದೇ ಒಂದು ಕಾರ್ಯ ಫಲ ಸಿಗಲಿ ಅಂತ ಹೇಳಿ ಧಾರ್ಮಿಕ ಆಚರಣೆ ಮಾಡೋದನ್ನ ಎಲ್ಲರೂ ಕೂಡ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಚ್ಛಪಡ್ತೇವೆ. ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ನೀವು ಕೀಳಾಗಿ ಮಾತಾಡ್ತು ಅಂತ ಅಂದರೆ ನಾವು ಉಗ್ರವಾದ ಹೋರಾಟ ಮಾಡ್ತೇವೆ. ಮತ್ತು ಸಿದ್ದರಾಮಯ್ಯ ಅವ್ರ ಬಗ್ಗೆ ನೀವು ಮಾತಾಡಿದ್ದೀರಾ. ಸಿದ್ದರಾಮಯ್ಯ ಅವರು ಮೈಸೂರಿನ ಕೊಡುಗೆ ಏನು ಅಂತ ಹೇಳಿ, ಸ್ವಾಮಿ ಸಿದ್ದರಾಮಯ್ಯ ಅವರ ಕೊಡುಗೆ ಇಡೀ ಮೈಸೂರು ಜನತೆಗೆ ಸ್ಪಷ್ಟವಾಗಿ ಗೊತ್ತಿದೆ. ಉದಾಹರಣೆಗೆ ತಮ್ಮೆಲ್ಲರೂ ಕೂಡ ಗೊತ್ತಿರುವ ಹಾಗೆ ಅನ್ನಭಾಗ್ಯ, ಕ್ಷೀರಭಾಗ್ಯ, ಮನಸ್ವಿನಿ ಯೋಜನೆ, ಸುಮಾರು 160 ಯೋಜನೆಗಳನ್ನು 13ರಲ್ಲಿ ಪ್ರಕಟ ಮಾಡಿದರು ಪ್ರಣಾಳಿಕೆಯಲ್ಲಿ. ಅದರಲ್ಲಿ ಸುಮಾರು 150 ಯೋಜನೆಗಳನ್ನು ಜಾರಿಗೆ ತಂದಂಥ ಏಕೈಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದು ಬರೀ ಬಾಯಿ ಮಾತುಗಲ್ಲ, ಅದು ಆ ಆಚರಣೆಗಳನ್ನು, ಆ ಯೋಜನೆಗಳನ್ನು ಜಾರಿಗೆ ತಂದಂಥ ಏಕೈಕ ಮುಖ್ಯಮಂತ್ರಿ. ನೀವು ಮೈಸೂರಿಗೆ ಏನು ನಿಮ್ಮ ಕೊಡುಗೆ ಅಂತ ಕೇಳಿದ್ರಲ್ಲ, ಮೈಸೂರು ಕಮಿಷನರ್ ಆಫೀಸ್ ಕಚೇರಿ ಇದೆ, ಜಯದೇವ ಹಾಸ್ಪಿಟಲ್, ಟ್ರಾಮಾ, ಮಹಾರಾಣಿ ಕಾಲೇಜು, ಮತ್ತು DC ಆಫೀಸ್ ಹೊಸ ನೂತನ ಕಟ್ಟಡ, ಈಗ ಕ್ಯಾನ್ಸರ್ ಹಾಸ್ಪಿಟ್ಲ್ಗೆ ಶಿಲಾನ್ಯಾಸ ಮಾಡಿದ್ದಾರೆ, ಕಮಿಷನ್ ಆಫೀಸ್, ಪ್ರತಿಯೊಂದು ಕೂಡ ಕಣ್ಣಿಗೆ ಮಿನಿ ವಿಧಾನಸೌಧ, ಪ್ರತಿಯೊಂದು ಕೂಡ ಕಣ್ಣು ಕಾಣಿಸ್ತಾ ಇದೆ. ಅದನ್ನು ನಂಬಿ ಒಪ್ಕೊಂಡು ಸ್ವೀಕಾರ ಮಾಡಿ ಮೈಸೂರಿನ ಜನತೆ ಎಲ್ಲ ಕಡೆನೂ ಕೂಡ ವಿಜಯ ದುಂದುಬಿನ ಬಾರಿಸಿದ್ರು. ಎಲ್ಲ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಕೂಡ ಗೆಲ್ಲಿಸಿದ್ರು. ಇದಕ್ಕೆ ಸಾಕ್ಷಿ ನಿಮ್ಮ ಕಣ್ಣು ಕಾಣ್ತಾ ಇಲ್ವಾ? ನೀವು ಹೇಳ್ತೀರಾ ನರ್ಮ್ ಯೋಜನೆಯಲ್ಲಿ ನಾನು 12,000 ಕೋಟಿ ತಂದೆ ಅಂತ. ನರ್ಮ್ ಯೋಜನೆ ಯಾರ್ದು ಸ್ವಾಮಿ? ನಿಮ್ಮ ಸರ್ಕಾರ ಯಾವುದು? BJP ಅವರಿದ್ರ, JDS ಅವರಿದ್ರ ಕೇಂದ್ರ ಸರ್ಕಾರದಲ್ಲಿ? ಕಾಂಗ್ರೆಸ್ ಸರ್ಕಾರ ಇದ್ದಿದ್ದು. ದಿವಂಗತ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಯಾಗಿ ಮೈಸೂರಿಗೆ ಅಷ್ಟು ಯೋಜನೆಗಳನ್ನ ಕೊಟ್ಟಿದ್ದು, ಅಷ್ಟು ಹಣವನ್ನು ಕೊಟ್ಟಿದ್ದು ನಮ್ಮ ಕಾಂಗ್ರೆಸ್ ನೇತೃತ್ವದ ಮನಮೋಹನ್ ಸಿಂಗ್ ನೇತೃತ್ವದ ಸರ್ಕಾರ, ಕೇಂದ್ರ ಸರ್ಕಾರದ ಯೋಜನೆಗಳು. ನರ್ಮ್ ಯೋಜನೆ ನೀವು ಮುಖ್ಯಮಂತ್ರಿ ಆಗಿ ಕೊಟ್ಟಿದ್ದಲ್ಲ ಇವೆಲ್ಲ.